ಬ್ರೇಕ್ನ ನಂತರ ಇಂಡಿಯಾ ಗೇಟ್ಗೆ ಸ್ವಾಗತ. ಸುರೇಂದ್ರ ಕುಲಕರ್ಣಿ ಅವರೇ, ಇನ್ನೊಂದು ಪ್ರಶ್ನೆ ಬಾಕಿ ಇತ್ತು ಅಂತ ನನಗನ್ಸುತ್ತೆ. ಅಸಹಿಷ್ಣುತೆ ಮತ್ತು ಸರ್ವಾಧಿಕಾರತ್ವದ ಪ್ರಶ್ನೆ ಬಂದಾಗ ನೀವು ಅಡ್ವಾಣಿಯವರನ್ನು ಹತ್ತಿರದಿಂದ ನೋಡಿದವರು. ಕಳೆದ 1.5 ವರ್ಷದಲ್ಲಿ BJP ಮತ್ತು ನರೇಂದ್ರ ಮೋದಿ ಅಡ್ವಾಣಿಯವರ ಜೊತೆ ನಡೆದುಕೊಂಡ ರೀತಿ ಸರಿಯಾಗಿತ್ತು ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ, ಇದ್ರ ಬಗ್ಗೆ ನಾನು ಏನಾದರೂ ಹೇಳಬೇಕಾಗಿಲ್ಲ. ನಿಮ್ಮ ಪ್ರಶ್ನೆಯಲ್ಲಿಯೇ ಅದರ ಉತ್ತರ ಕಂಡು ಬಂದಿದೆ ಅಂತ ನಾನು ತಿಳ್ಕೊಂಡು ನಾನು ಹೇಳೋದು ಇಷ್ಟೇ. ನೋಡಿ, ಪ್ರಜಾಪ್ರಭುತ್ವ ಇದು ಡೆಮೋಕ್ರಸಿ ಇದು ಕೇವಲ 5 ವರ್ಷಕ್ಕೊಮ್ಮೆ ಜನ ವೋಟ್ ಹಾಕುವ ಪದ್ಧತಿ ಅಷ್ಟೇ ಅಲ್ಲ. ಪ್ರಜಾಪ್ರಭುತ್ವ ಅಂದರೆ ಅದಕ್ಕೊಂದು ಸಂಸ್ಕೃತಿ ಇದೆ, ಅದಕ್ಕೊಂದು ಸಂಸ್ಕಾರ ಇದೆ. ಮತ್ತು ನಮ್ಮ ದೇಶದ ಸಂಸ್ಕಾರ ಅಂದರೆ ನಾವು ಎಲ್ಲರ ವಿಚಾರಗಳನ್ನು ನಾವು ಕೇಳಬೇಕು. ವಿಶೇಷವಾಗಿ ಯಾರು ಅಧಿಕಾರದಲ್ಲಿದ್ದಾರಲ್ಲ ಅವರು ಎಲ್ಲರ ವಿಚಾರಗಳನ್ನು ಕೇಳಬೇಕು, ಎಲ್ಲರಿಗೂ ಒಂದು ಸನ್ಮಾನ ಕೊಡಬೇಕು. ಮತ್ತು ತಮ್ಮ ಪಕ್ಷದಲ್ಲಿರುವಂಥ ವ್ಯಕ್ತಿಗಳಿಗಂತೂ ತಮಗಿಂತ ಹಿರಿಯರು ಯಾರಿದ್ದಾರೆ ಅವರಿಗಂತೂ ಕೊಡಲೇಬೇಕು. ಅದು ಭಾರತೀಯ ಸಂಸ್ಕೃತಿ, ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ. ಇಲ್ಲಿವರೆಗೆ ಅಡ್ವಾಣಿಯವ್ರಿಗೊಂದು ಕಚೇರಿ ಕೊಡಲಿಲ್ಲ, NDA ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ. ಅಲ್ಲ, ಅದು ನೋಡಿ, ಅದು ಅವ್ರಿಗೆ ಬಿಟ್ಟ ವಿಷಯ. ನಾನು ಹೇಳೋದು ಅಂದರೆ ನಾನು ಒಂದು ಜನರಲ್ ಮಾತು ಹೇಳ್ತಾ ಇದ್ದೇನೆ. ಅಡ್ವಾಣಿಯವರು ಯಾವತ್ತಾದರೂ ನಿಮ್ಮ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ? ನಾನು ಅಡ್ವಾಣಿಜಿಯವರ ಬಗ್ಗೆ ನನಗೆ ಇವತ್ತಿಗೂ ಕೂಡ ಶ್ರದ್ಧೆ ಇದೆ. ಆದರೆ ನಾನು ಈ ರಾಜಕೀಯ ಮಾತಾಡೋದಿಲ್ಲ. ಸೊ ಕೊನೆಯ ಪ್ರಶ್ನೆ ಕೇಳ್ತೇನೆ, ಯಾಕಂದರೆ ಇವತ್ತು ರಾಜ್ಯೋತ್ಸವ ಕೂಡ. ಒಬ್ಬ ಹೊರನಾಡ ಕನ್ನಡಿಗರಾಗಿ ಇಡೀ ವಿಶ್ವದಾದ್ಯಂತ ಸುತ್ತಿದ್ದೀರಿ ನೀವು. ಏನು ಅನ್ಸುತ್ತೆ ಒಬ್ಬ ಹೊರನಾಡ ಕನ್ನಡಿಗನಾಗಿ? ಏನು ಹೇಳ್ಬೇಕನ್ಸುತ್ತೆ ನಾವು? ನೋಡಿ, ನಾನು ಕನ್ನಡಿಗನಾಗಿ ನನಗೆ ಅಭಿಮಾನ ಇದೆ. ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಒಂದು 10-12 ದಿನಗಳ ಹಿಂದೆ ನಾನು ಮಣಿಪಾಲಕ್ಕೆ ಹೋಗಿದ್ದೆ. ಅಲ್ಲಿ MV ಕಾಮತ್ ಅವರ ಸ್ಮೃತಿಯಲ್ಲಿ ಒಂದು ವ್ಯಾಖ್ಯಾನ ಕೊಡಲಿಕ್ಕೆ ಹೋಗಿದ್ದೆ. ಆದರೆ ಮರಳಿ ಬರೋದಕ್ಕಿಂತ ಮುಂಚೆ ನಾನು ಹೇಳಿದೆ, ಇಲ್ಲಿ ಸಮೀಪದಲ್ಲಿ ಸಾಲಿಗ್ರಾಮದಲ್ಲಿ ಶಿವರಾಮ್ ಕಾರಂತರ ಸ್ಮಾರಕ ಇದೆ. ನಾನು ಅಲ್ಲಿ ಹೋಗಿ ಬಯಸ್ತೇನೆ. ಅಲ್ಲಿ ಹೋಗಿ ನಾನು ಅವರಿಗೆ ನಮಸ್ಕಾರ ಮಾಡಿ ನಾನು ಬಂದೆ. ಯಾಕಂದರೆ ಕನ್ನಡದ ಸಾಹಿತ್ಯ, ಕನ್ನಡದ ಕಲೆ ಇದು ಎಷ್ಟು ಸಮೃದ್ಧವಾಗಿದೆ. ಕಾರಂತರಂತೂ ರವೀಂದ್ರನಾಥ್ ಟ್ಯಾಗೋರ್ ಅವರ ಹೀಸ್ ಆನ್ ಪಾರ್ ಅವರ ಸಮಾನ ಅವರು. ಆದ್ದರಿಂದ ಕನ್ನಡದ ಈ ಸಂಪತ್ತಿದೆಯಲ್ಲ, ಕೇವಲ ಭೌತಿಕ ಸಂಪತ್ತಲ್ಲ, ನಮ್ಮ ಆಧ್ಯಾತ್ಮಿಕ ಸಂಪತ್ತು, ನಮ್ಮ ಸಾಂಸ್ಕೃತಿಕ ಸಂಪತ್ತು, ನಮ್ಮ ಕಲಾತ್ಮಕ ಸಂಪತ್ತು, ನಮ್ಮ ಸಾಮಾಜಿಕ ಸಂಪತ್ತು. ನಮ್ಮ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಬೇರೆ ಬೇರೆ ವರ್ಗಗಳು, ಬೇರೆ ಜಾತಿಗಳು, ಪಂಥಗಳು ನಾವು ಒಟ್ಟಾಗಿ ನಾವು ಬಾಳ್ತಾ ಇದ್ದೇವೆ. ಮತ್ತು ಕರ್ನಾಟಕವಾಗಿ, ಕನ್ನಡ ನಾಡಾಗಿ ನಾವೀಗ ಒಂದಾಗಿದ್ದೇವೆ. ಇದು ಒಂದು ಹೆಮ್ಮೆಯ ವಿಷಯ. ಈ ಅರಿವು ಇವತ್ತಿನ ಪೀಳಿಗೆಯ ಕನ್ನಡಿಗರಲ್ಲಿ ಅದು ಇನ್ನೂ ಬೆಳೆಯಬೇಕು. ನಮ್ಮ ಶಾಲೆಯಲ್ಲಿ, ನಮ್ಮ ಕಾಲೇಜುಗಳಲ್ಲಿ, ನಮ್ಮ ಮಾಧ್ಯಮಗಳಲ್ಲಿ ಮತ್ತು ನಮ್ಮ ದೈನಂದಿನ ಮಾತುಕತೆಗಳಲ್ಲಿ ನಾವು ಶುದ್ಧ ಕನ್ನಡವನ್ನು, ಶುದ್ಧ ಭಾಷೆಯ ಪ್ರಯೋಗ ಜಾಸ್ತಿ ಆಗಬೇಕು ಅಂತ ನನಗೆ ಅನಿಸ್ತದೆ. ಸುರೇಂದ್ರ ಕುಲಕರ್ಣಿ ಅವರೇ, ಇಂಡಿಯಾ ಗೇಟ್ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪಾಕಿಸ್ತಾನ ಯಾತ್ರೆ ಯಶಸ್ವಿಯಾಗಲಿ ಅಂತ. ಅಲ್ಲ, ಕನ್ನಡ ಮಾತನಾಡುವಾಗ ನಾನು ಕೂಡ ಇಂಗ್ಲಿಷ್ ಪದಗಳನ್ನು ಬಳಸಿದೆ, ಅದಕ್ಕಾಗಿ ಕ್ಷಮಿಸಿರಿ. ಧನ್ಯವಾದಗಳು ಸುರೇಂದ್ರ ಕುಲಕರ್ಣಿ. ಇವಿಷ್ಟು ದೇಶದ ಖ್ಯಾತ ಲೇಖಕ ಸುಧೀಂದ್ರ ಕುಲಕರ್ಣಿ ಅವರ ಅನಿಸಿಕೆಗಳು. ಮತ್ತೆ ಮುಂದಿನ ವಾರ ಹೊಸ ಸುದ್ದಿಗಳೊಂದಿಗೆ ಭೇಟಿಯಾಗ್ತೀನಿ ಇಂಡಿಯಾ ಗೇಟ್ನಲ್ಲಿ. ಅಲ್ಲಿವರೆಗೆ ನಮಸ್ಕಾರ, ಟೇಕ್ ಕೇರ್.